ಹಲೋ ಫ್ರೆಂಡ್ಸ್, ನಮಸ್ಕಾರ. ಸುಗುಣ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಗುಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಬೀಟ್ರೂಟ್ ತಾಳಿಪಟ್ಟು. ಹಾಗಾದರೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ. ಒಂದು ದೊಡ್ಡ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಚಿಕ್ಕದಾಗಿ, ಉಪ್ಪು, ಕೊಬ್ಬರಿ ಎಣ್ಣೆ, ಒಂದು ಮೀಡಿಯಮ್ ಸೈಜ್ ಬೀಟ್ರೋಟನ್ನು ನಾನಿಲ್ಲಿ ತುರಿದು ಇಟ್ಕೊಂಡಿದ್ದೇನೆ, ಕೊತ್ತಂಬರಿ ಸೊಪ್ಪು 1/4 ಕಪ್ ಆಗುವಷ್ಟು, ಬೆಲ್ಲ 2 ಸ್ಪೂನ್, ಜೀರಿಗೆ 1 ಸ್ಪೂನ್, ಅರಿಶಿಣ 1 ಚಿಟಿಕೆ, ಅಚ್ಚ ಖಾರದ ಪುಡಿ 2 ಸ್ಪೂನ್. ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾನಿಲ್ಲಿ ತುರಿದ ಬೀಟ್ರೋಟನ್ನು ಹಾಕ್ಕೊಳ್ತಿದ್ದೇನೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಜೀರಿಗೆ ಇದೆಲ್ಲವನ್ನು ಹಾಕ್ಕೊಳ್ತಿದ್ದೇನೆ. ಕಾಯಿ ತುರಿ ಇಂಗ್ರೀಡಿಯೆಂಟ್ಸ್ ಹೇಳುವಾಗ ಮರ್ತಿದ್ದೆ, ಈಗ ಹಾಕ್ತಿದ್ದೇನೆ. ಕಾಯಿ ತುರಿಯನ್ನು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಅಕ್ಕಿ ಹಿಟ್ಟು ನಾವು ಬೀಟ್ರೋಟ್ ಏನಿದ್ವಿ ತುರಿದು ಹಾಕ್ಕೊಂಡಿದ್ವಿ, ಅದು ಎಷ್ಟು ಹಿಡಿಸುತ್ತೆ ನೋಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ, ಮೊದಲಿಗೆ ನೀರು ಹಾಕೋದು ಬೇಡ, ಹಾಗೆಯೇ ಕಲಿಸ್ಕೊಳ್ಳೋಣ. ಬೀಟ್ರೋಟಲ್ಲೇ ನೀರಿನ ಅಂಶ ಇರೋದ್ರಿಂದ ಮೊದಲನೇದಾಗಿ ಹಾಗೆಯೇ ಕಲಿಸ್ಕೊಳ್ಳೋಣ. ನೋಡಿ, ನಾನಿಲ್ಲಿ ನೀರು ಹಾಕಲಿಲ್ಲ, ಸರಿ ಆಯಿತು. ಇನ್ನೂ ಗಟ್ಟಿಯಾಗಿ ಕಲಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಈ ಕನ್ಸಿಸ್ಟೆನ್ಸಿ ಇರಲಿ. ನಾನು ಈ ಹದಕ್ಕೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೇನೆ, ನೋಡ್ಬೋದು. ಈಗ ರೊಟ್ಟಿಯನ್ನು ಹೇಗೆ ಮಾಡೋದು, ಇದರಲ್ಲಿ ತಟ್ಟೋದು ಅಂಥೇಳಿ ತೋರಿಸ್ತೇನೆ. ನೀವು ನೋಡ್ಬೋದು, ಅರ್ಧ ಕಪ್ ಹೋಗೋಷ್ಟು ಹಾಗೆ ಉಳಿದಿದೆ ಅಕ್ಕಿ ಹಿಟ್ಟು. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ನಾನು ಕೊಬ್ಬರಿ ಎಣ್ಣೆಯನ್ನು ಬಳಸೋದು, ನೀವು ಯಾವ ಎಣ್ಣೆಯನ್ನು ಬಳಸ್ತೀರೋ ಅದೇ ಎಣ್ಣೆಯನ್ನು ನೀವು ತೊಗೊಳ್ಬೋದು. ಅಲ್ಲಿ ಸ್ವಲ್ಪ ಹಿಟ್ಟನ್ನು ಕಲಸಿಟ್ಟದನ್ನು ತೊಗೊಳ್ತಾ ಇದ್ದೇನೆ. ಓಕೆ, ಈಗ ರೊಟ್ಟಿಯನ್ನು ತಟ್ಕೊಳ್ಳೋಣ. ನಮ್ಮ ಊರುಗಳಲ್ಲಿ ಅಮ್ಮ ಏನು ಮಾಡ್ತಿದ್ರು ಅಂದರೆ, ಹಾಗೆಯೇ ಬೀಟ್ರೂಟ್ ಹಾಕ್ದೇ ತಾಳಿಪಟ್ಟು ಅಂತೇಳಿ ಮಾಡ್ತಾಯಿದ್ರು. ಅದು ಸ್ವಲ್ಪ ರಫ್ ಆಗಿ ಬರುತ್ತೆ, ಇದು ತುಂಬ ಸ್ಮೂತಾಗಿ ಇರುತ್ತೆ. 2 ದಿನದವರೆಗೂ ಏನಾಗಲ್ಲ. ಈಗ ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದಾಗ ಈ ರೀತಿಯಾಗಿ ಅವರು ತರಕಾರಿಯನ್ನು ತಿಂದಾಗಾಯಿತು, ಸ್ನ್ಯಾಕ್ಸ್ ಕೂಡ ಆದಾಗಾಯಿತು, ಅವರಿಗೆ ಮಾಡಿ ಕೊಡ್ಬೋದು ನೀವು. ತಟ್ಟಲಿಕ್ಕೂ ತುಂಬ ಸುಲಭ ಇದು. ತುಂಬ ತೆಳುವಾಗಿ ಮಾಡ್ಕೊಳ್ಬೇಡಿ. ಇಲ್ಲಿ ಒಂದು 4 ಅಥವಾ 5 ಹೋಲ್ಗಳನ್ನು ಮಾಡ್ಕೊಳ್ಳಿ ಎಣ್ಣೆಯನ್ನು ಹಾಕಲಿಕ್ಕೆ. ಈಗ ರೊಟ್ಟಿಯನ್ನು ತಟ್ಟಿದ್ದೇನೆ, ಬೇಯಿಸ್ಕೊಳ್ಳೋಣ. ಓಕೆ, ನಾನಿಲ್ಲಿ ಗ್ಯಾಸನ್ನು ಆನ್ ಮಾಡ್ಕೊಳ್ತಿದ್ದೇನೆ, ತವವನ್ನು ಇಡ್ತಾ ಇದ್ದೇನೆ. ಸ್ವಲ್ಪ ಇದು ಬಿಸಿಯಾಗಲಿ. ಈಗ ಇದು ಬಿಸಿಯಾಗಿದೆ, ಇದಕ್ಕೆ ನಾವೇನು ತಟ್ಕೊಂಡಿದ್ವಿ ಆ ರೊಟ್ಟಿಯನ್ನು ಹಾಕೋಣ. ಈ ರೀತಿಯಾಗಿ ನಾನು ಕೈಗೆ ಹಾಕ್ಕೊಳ್ತಿದ್ದೇನೆ. ಇದನ್ನು ಹೆಂಚಿನ ಮೇಲೆ ಹಾಕಿದರೆ ಆಯಿತು. ನಾವು ಸ್ವಲ್ಪ ಎಣ್ಣೆ ಮುಟ್ಕೊಂಡಿರೋದ್ರಿಂದ ಏನಾಗಲ್ಲ, ಹರಿದೋಗೋದು ಆ ರೀತಿ ಏನಾಗಲ್ಲ. ಈಗ ನಾವೇನು ಹೋಲ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಯಾವುದಾದ್ರೂ ಅಡುಗೆ ಎಣ್ಣೆನ ಹಾಕಬೇಕು. ಇದನ್ನು ಮುಚ್ಚಿ ಬೇಯಿಸಬೇಕಾದ ಅವಶ್ಯಕತೆ ಇಲ್ಲ, ಹೀಗೇ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳುತ್ತೆ. ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಗೊತ್ತಾಗುತ್ತೆ ನಿಮಗೆ. ಈಗ ಇದನ್ನು ತಿರ್ಸಿ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಬೇಡ ಅನ್ನೋರು ನೀವು ಹಾಗೆಯೇ ಬೇಯಿಸ್ಕೊಳ್ಬೋದು. ಈಗ ಬೆಂದಿದೆ, ಇದು ಮೀಡಿಯಮ್ ಉರಿಯಲ್ಲಿ ಬೆಂದಷ್ಟು ಬೇಯುತ್ತೆ. ಪ್ಲೇಟಿಗೆ ಹಾಕ್ಕೊಳ್ತಿದ್ದೇನೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಓಕೆ, ಬೀಟ್ರೂಟ್ ತಾಳಿಪಟ್ಟು ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಇಷ್ಟವಾದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.